ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಷ್ಟೇ ಬಿಟ್ಟ ಮೇಲೆ ಇವತ್ತು ಮಾನವೀಯ ಜನರಿಗೆ ನಾವು ಏನು ಕೊಡಬೇಕನ್ನೋ ಒಂದು ಜವಾಬ್ದಾರಿಯಿಂದ ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮಾಡ್ತಾ ಇಲ್ಲ. ಮಾನವೀಯ ನಗರಕ್ಕೆ ನೀರು ಕೊಡದ ಪುರಸಭೆಗೆ ಬೇಕೇ ಬೇಕು. ತ್ಯಾಜ್ಯಗಳು ಏನು ಅಂದ್ರೆ ಅತ್ಯಂತ ಹೊಲಸು ಗಟಾರ್ ನೀರು ಕೂಡ ಅದ್ರಾಗ ಬರ್ತಾವ ಅಂತ ನೀರನ್ನ, ಅದೇ ಕಸದ ನೀರನ್ನು, ಚರಂಡಿ ನೀರನ್ನು ಕೆರೆಗೆ ತುಂಬಿಸಿ ಅದೇ ನೀರನ್ನು ಮತ್ತೆ ಈ ನಗರದ ಜನರಿಗೆ ಕೊಡ್ತಾ ಇದ್ದಾರೆ. ಕುಡಿಯುವ ನೀರಿನ ಕೆರೆಗೆ ಕಾಲುವೆ ಮೂಲಕ ನೀರು ಸಂಗ್ರಹ, ಕಾಲುವೆ ಸ್ವಚ್ಛಗೊಳಿಸುವಂತೆ ಮನವಿ. ಮಾನ್ವಿ ನಗರದ ಕಾತರ್ಕಿ ರಸ್ತೆಯಲ್ಲಿರುವ ರಬಣಕಲ್ ಕೆರೆಗೆ ಮಾರ್ಚ್ 16ರಂದು ಕಾಲುವೆ ಮೂಲಕ ತುಂಗಭದ್ರಾ ನದಿಯಿಂದ ನೀರು ಸಂಗ್ರಹ ಮಾಡುತ್ತಿದ್ದು, ಕಾಲುವೆಯಲ್ಲಿ ಮದ್ಯದ ಬಾಟಲು, ಮನೆಯ ತ್ಯಾಜ್ಯ ಕಸ, ಕಡ್ಡಿ ವಸ್ತುಗಳನ್ನು ಹಾಕಿದ್ದಾರೆ. ಅದನ್ನ ಸ್ವಚ್ಛಗೊಳಿಸಿ ನಗರದ ಎಲ್ಲಾ 27 ವಾರ್ಡ್ಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನ ಒದಗಿಸುವಂತೆ ಬಿಜೆಪಿ ಮಾನ್ವಿ ತಾಲೂಕು ಅಧ್ಯಕ್ಷರು ವೀರಭದ್ರಗೌಡ ಭೋಗಾವತಿಯವರು ಮನವಿ ಸಲ್ಲಿಸಿದರು. ಏನೆಂದರೆ ಇದೇ ದಿನಾಂಕ 16/3/2026ರಂದು ಸೋಮವಾರ ಮಾನ್ವಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡುವ ರಬ್ಬಣಕಲ್ ಕೆರೆಗೆ ನೀರು ತುಂಬಿಸಲು ಕಾಲುವೆಗೆ ತುಂಗಭದ್ರಾ ನದಿಯ ನೀರು ಹರಿಬಿಡಲಾಗುತ್ತಿದ್ದು, ಸದರಿ ನೀರು ಕುಡಿಯುವ ಕಾಲುವೆ ದಡದಲ್ಲಿ ವಸತಿ ಭರಿತ ಮನೆಗಳು ನಿರ್ಮಾಣವಾಗಿದ್ದು, ಆ ಮನೆಗಳ ಚರಂಡಿಯು ನೀರು, ಕಸ, ಇನ್ನಿತರ ತ್ಯಾಜ್ಯ ವಸ್ತುಗಳು ಕಾಲುವೆಯಲ್ಲಿ ಸೇರಿಕೊಂಡಿವೆ. ಇದರಿಂದ ಕುಡಿಯುವ ನೀರು ಹಾಗೆಯೇ ಕಾಲುವೆ ಮುಖಾಂತರ ಕೆರೆಗೆ ಸರಬರಾಜು ಮಾಡುವುದರಿಂದ ತ್ಯಾಜ್ಯಗಳು ಕೆರೆಯಲ್ಲಿ ಸೇರಿಕೊಂಡು ನೀರು ಮಲಿನಗೊಳ್ಳುವುದರ ಮಾನ್ವಿ ನಗರಕ್ಕೆ ಸರಿಯಾಗಿ ನೀರು ಕೊಡದ ಪುರಸಭೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ. ಪುರಸಭೆ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಳ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆರವರಿಗೆ ಬಿಜೆಪಿ ಪಕ್ಷದ ಮಾನ್ವಿ ಮಂಡಳ ಅಧ್ಯಕ್ಷರಾದ ವೀರಭದ್ರಗೌಡ ಭೋಗಾವತಿ ಮನವಿ ಸಲ್ಲಿಸಿ ಮಾತನಾಡಿ, ಕಾಲುವೆ ಅಕ್ಕಪಕ್ಕದ ಮನೆಯವರು ತಮ್ಮ ಮನೆಯ ತ್ಯಾಜ್ಯವನ್ನ, ಮೋರಿಯ ನೀರನ್ನ ಕಾಲುವೆಗೆ ಬಿಡುತ್ತಿರುವುದರಿಂದ ಕುಡಿಯುವ ನೀರು ಪೂರೈಸುವ ರಬ್ಬಣಕಲ್ ಕೆರೆಗೆ ಸೇರಿರುವುದರಿಂದ ಕೆರೆಯ ನೀರು ಕಲುಷಿತಗೊಂಡು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ಪುರಸಭೆ ವತಿಯಿಂದ ಕಾಲುವೆಯನ್ನು ಸ್ವಚ್ಛಗೊಳಿಸಬೇಕು ಹಾಗೂ ಅಮೃತ್ 2 ಕುಡಿಯುವ ನೀರಿನ ಯೋಜನೆಯನ್ನ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು. ಜುಮ್ಮಲದೊಡ್ಡಿ ಟ್ಯಾಂಕ್ ಬಳಕೆಗೆ ಶೀಘ್ರವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಬೇಸಿಗೆಯಲ್ಲಿ ನಗರದಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕುಡಿಯುವ ನೀರಿಗೆ ಏನು ಕೆರೆಗೆ ನೀರು ಬಿಡ್ತಾ ಇದ್ದಾರಲ್ಲ ಇಂದು, ಆ ನೀರಿಗೆ ಕಸ, ಕಾಲುವೆಯಲ್ಲಿ ಕಸ, ಗಿಡಗಂಟೆಗಳು ಬೆಳೆದಿದ್ದು ಅನೇಕ ರೀತಿಯಾದ ತ್ಯಾಜ್ಯ ವಸ್ತುಗಳು ಕಾಲುವೆಯಲ್ಲಿ ಬಿದ್ದಿರೋದರಿಂದ ಅದನ್ನು ಸ್ವಚ್ಛಗೊಳಿಸಿ ಕುಡಿಯುವ ನೀರಿನ ರಬ್ಬಣಕಲ್ ಕೆರೆಗೆ ನೀರು ಬಿಡಬೇಕಂತೇಳಿ ಮಾನ್ಯ ಮುಖ್ಯಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡಿಕೊಳ್ಳಲಾಯಿತು ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲದಿಂದ. ಈಗ ಈ ಮನವಿಗೆ ಸ್ಪಂದಿಸಿ ಅವರು ಏನಾದರೂ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಮತ್ತು ಮಾನ್ವಿ ನಗರದ 27 ವಾರ್ಡ್ಗಳಲ್ಲಿ ಕೂಡ ಕುಡಿಯುವ ನೀರಿನ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ನೀರು ಸರಿಯಾದ ಸಮಯಕ್ಕೂ ಬರ್ತಾ ಇಲ್ಲ. ಒಟ್ಟು ವಾರಕ್ಕೊಂದ್ಸಲ, 5-6 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ. ಅದೊಂದು ಸಮಸ್ಯೆಗಳನ್ನು ಈಗ ಪುರಸಭೆ ಮುಖ್ಯಾಧಿಕಾರಿ ಕೇಳಿವೆ. ಮತ್ತು ಶುದ್ಧವಾದ ಕುಡಿಯುವ ನೀರು ಸಹಿತ ಬಿಡ್ತಾ ಇಲ್ಲ, ಫಿಲ್ಟರ್ ವ್ಯವಸ್ಥೆ ಮಾಡಿಲ್ಲ. ಯಾವಾಗೂ 1996-97ರಾಗ ಮಾಡಿರ್ತಕ್ಕಂಥ ಫಿಲ್ಟರ್ ವ್ಯವಸ್ಥೆ ಅದನ್ನೇ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ. ಬಟ್ ಪೈಪ್ಲೈನ್ ಕೂಡ ಅದೇ ಹಳೆ ಪಟ್ಟಣಕ್ಕೆ ಏನಿತ್ತಲ್ಲ ಅದೇ ವ್ಯವಸ್ಥೆ ಇವತ್ತಿಗೂ. ಹೊಸ ಜಯನಗರ ಬೇರೆ ಬೇರೆ ಭಾಗಗಳಲ್ಲಿ 1ನೇ ವಾರ್ಡ್ 2ನೇ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ. ಈಗ ನೀರಿಗಾಗಿ ಏನು ತೋಡಿರಲ್ಲ ರೋಡ್ ಇನ್ನು ಮಧ್ಯದಲ್ಲಿ ಕೂಡ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಒಂದು ಬಲಿ ಕೂಡ ಹಳೆ ಮಾಡಲ್ಲ ಅಂದ್ರೆ ಮೊದಲು ಏನಿತ್ತು 10,000 ಜನಸಂಖ್ಯೆಗೆ ಇರ್ತಕ್ಕಂಥ ಕೆನಾಲು ನೀರು ತುಂಬಿಸೋದೇನಿತ್ತು ಅದೇ ವ್ಯವಸ್ಥೆ ಅದ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ಎರಡನೇದಾಗಿ 27 ವಾರ್ಡ್ಗಳಲ್ಲಿ ಎಲ್ಲಿ ಕೂಡ ಸರಿಯಾದ ರೀತಿಯಂತ ಕುಡಿಯೋ ನೀರು ಬರ್ತಾ ಇಲ್ಲ. ಈಗ ಅದನ್ನು ಕೂಡ ನೀರಿನ ವ್ಯವಸ್ಥೆ ಮಾಡಬೇಕು. ಕೆನಾಲ್ ಮುಖಾಂತರ ಬರ್ತಕ್ಕಂಥ ನೀರು ಕಸ, ಕಡ್ಡಿ, ತ್ಯಾಜ್ಯಗಳು ಏನು ಅಂದ್ರೆ ಅತ್ಯಂತ ಹೊಲಸು ಗಟಾರ್ ನೀರು ಕೂಡ ಅದ್ರಾಗ ಬರ್ತಾವ. ಅಂಥ ನೀರನ್ನು ನಾವು ಇವತ್ತು ಸಾರ್ವಜನಿಕರು ಕುಡಿಯೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಹೀಗಾಗಿ ಪುರಸಭೆಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ, ನೀವು ಏನಂದರೆ ಈ ಇನ್ನೊಂದು ವಾರದೊಳಗೆ ನೀರು ಬರ್ತಾವೆ ಅದನ್ನು ಸ್ವಚ್ಛ ಮಾಡಿ ಆ ಒಳ್ಳೆ ನೀರನ್ನು ನೀವು ಕೆರೆಗೆ ತುಂಬಿಸ್ಬೇಕಂತಕ್ಕಂಥದ್ದನ್ನು ವಿಷಯವನ್ನು ನಾವು ಮುನ್ಸಿಪಾಲಿಟಿ ತಿಳಿಸಿದ್ವಿ. ಈ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಒಂದು ಅಶುದ್ಧ ನೀರು ಕೆರೆಗೆ ತುಂಬಿಸ್ತಕ್ಕಂಥ ಒಂದು ಕೆಲಸ ಕಳೆದ 6-7 ವರ್ಷಗಳಿಂದ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಪುರಸಭೆಯವರು ಯಾವುದೇ ಕಾಳಜಿ ಕೂಡ ವಹಿಸದೆ ಅದೇ ಕಸದ ನೀರನ್ನು, ಚರಂಡಿ ನೀರನ್ನು ಕೆರೆಗೆ ತುಂಬಿಸಿ ಅದೇ ನೀರನ್ನು ಮತ್ತೆ ಈ ನಗರದ ಜನರಿಗೆ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ನೋಡಿ ಸಹನೆ ಕಳ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಹೋರಾಟನೇ ಮಾಡಬೇಕಂತೇಳಿ ನಿರ್ಧಾರ ಮಾಡಿತ್ತು. ಅದ್ರ ಒಂದು ಭಾಗವಾಗಿ ಇವತ್ತು ಮನವಿ ಪತ್ರ ಕೊಟ್ಟಿವಿ. ನಾವು ಏನಾದರೂ ಒಂದು ಹನಿ ನೀರು ಕೂಡ ಕಾಲುವೆಯಲ್ಲಿ ಸ್ವಚ್ಛ ಮಾಡದೆ ಬಿಟ್ಟರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ನಾವು
ಈ ಭಾರತೀಯ ಜನತಾ ಪಾರ್ಟಿ ಮಾನವ ಮಂಡಲ ವತಿಯಿಂದ ಅಧ್ಯಕ್ಷರು ಒಂದು ಎಚ್ಚರಿಕೆಯನ್ನು ಕೂಡ ಈಗ ಮುಖ್ಯಾಧಿಕಾರಿಗಳಿಗೆ ಕೊಟ್ಟಾರ. ಈಗಾಗಲೇ ಮುಖ್ಯಾಧಿಕಾರಿಗಳು ಮನವಿ ಸ್ವೀಕರಿಸಿ ಕೆನಾಲ್ ಸ್ವಚ್ಛತೆ ಮಾಡಿಸ್ತಾ ಇದ್ದೀರ ಅಂತ ಹೇಳ್ಯಾರ. ಯಾಕಂದರೆ ಮಾನವಿ ಜನ ಅಂದರೆ ದನ ಅಂತ ತಿಳ್ಕೊಂಡಾರ ಇವರೆಲ್ಲ ಅಧಿಕಾರಿಗಳು. ಅಧಿಕಾರಿಗಳು ಯಾವತ್ತೂ ಕೂಡ ನಮ್ಮ ಮಾನವಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮನುಷ್ಯರು ಅಂತ ನೋಡಿಲ್ಲ. ಒಂದು ದಿವಸ ಕಸ ಸರಿಯಾಗಿ ಎತ್ತೋದಿಲ್ಲ, ನೀರು ಸರಿಯಾಗಿ ಕೊಡೋದಿಲ್ಲ, ವಿದ್ಯುತ್ ಇಲ್ಲ, ಇನ್ನೊಂದಿಲ್ಲ, ಯಾವುದೇ ಪುರಸಭೆಯಿಂದ ಮೂಲಭೂತ ಸೌಕರ್ಯಗಳು ಇವತ್ತಿಗೂ ಇಲ್ಲ. ಒಂದು ಕೊಳಚೆ ಪ್ರದೇಶದಂತಿರುವ ಈ ಮಾನವಿ ಪಟ್ಟಣದ ಕಡೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಇನ್ನೊಬ್ಬರಾಗಲಿ ಕಣ್ಣೆತ್ತಿ ನೋಡ್ತಕ್ಕಂಥ ಕೆಲಸ ಕೂಡ ಮಾಡಿಲ್ಲ. ಎಲ್ಲರೂ ಕೂಡ ಪ್ರಚಾರ ಪ್ರಿಯರಾಗಿ ಪ್ರಚಾರ ಪಡ್ಕೊಂಡು ಹೋಗ್ತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಷ್ಟೇ ಬಿಟ್ಟ ಮೇಲೆ ಇವತ್ತು ಮಾನವಿ ಜನರಿಗೆ ನಾವು ಏನು ಕೊಡಬೇಕನ್ನೋ ಒಂದು ಜವಾಬ್ದಾರಿಯಿಂದ ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸದೇ ಇದ್ದರೆ ಭಾರಿ ಮಟ್ಟದ ಒಂದು ಹೋರಾಟ ಹಮ್ಮಿಕೊಂತೀವಿ ಅಂತೇಳಿ ಕೂಡ ನಾವು ಮೇಲಿನ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ತಿಮ್ಮಾರೆಡ್ಡಿಗೌಡ ಬೊಗಾವತಿ, ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುರುಸಿದ್ದಪ್ಪ ಕಣ್ಣೂರ್, ಮಾಜಿ ಬಿಜೆಪಿ ಮಂಡಳ ಅಧ್ಯಕ್ಷರು ಜೆ ಸುಧಾಕರ್, ಕುಮಾರಸ್ವಾಮಿ ಮೇಧಾ, ಶಿವಲಿಂಗಯ್ಯ ಸ್ವಾಮಿ, ಮಂಜುನಾಥ್ ನಾಯಕ್, ಚಂದ್ರಶೇಖರ್ ನಾಯಕ್, ತಾಯಣ್ಣ ಕಿನ್ನರಿ, ಕರೀಂ ಪಾಟೀಲ್, ಸುದರ್ಶನ್, ನಾಗರಾಜ್ ಭಂಡಾರಿ, ಶಿವಕುಮಾರ್, ರವಿಕುಮಾರ್ ಆಲ್ದಾಳ್, ಈರಣ್ಣ, ಸಿದ್ದಯ್ಯ ಸ್ವಾಮಿ, ರಾಜಶೇಖರ್ ಕಪಗಲ್, ಸುರೇಶ್ ಜೋತ್ಸನ್, ಮುದುಕಪ್ಪ ಜಡೆ, ಚನ್ನಬಸವ ಜಾನೇಕಲ್, ದೊಡ್ಡಣ್ಣ ಹೂಗಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.